ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಂಡ್ಯದಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಹಾಗೂ ಕಾವೇರಿ ಆರತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಆರ್ಎಸ್ ಬಳಿ ಅಮ್ಯೂಸ್ಮೆಂಟ್ ಪಾರ್ಕ್ಗೆ ನನ್ನ ವಿರೋಧ ಇದೆ. ಕಾವೇರಿ ಆರತಿಗೆ 92 ಕೋಟಿ ನೀಡ್ತಾ ಇರೋದು ಅವಿವೇಕತನ. ಎರಡೂ ವಿಚಾರಕ್ಕೂ ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ ಶ್ರೀಕಂಠಯ್ಯ. ಡ್ಯಾಂ ಪಕ್ಕ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡೋದು ಬೇಡವೇ ಬೇಡ. ಯಾವ ಸಭೆಗೂ ಮಾಜಿ ಶಾಸಕರನ್ನ ಕರೆದಿಲ್ಲ, ಅಭಿಪ್ರಾಯ ಕೇಳಿಲ್ಲ. ಕಾವೇರಿ ಆರತಿ ಮಾಡೋದಕ್ಕೆ ಶ್ರೀರಂಗಪಟ್ಟಣ ಪವಿತ್ರ ಜಾಗ. ಸಾರ್ವಜನಿಕರ ಟ್ಯಾಕ್ಸ್ ಹಗುರವಾಗಿ ಪರಿಗಣಿಸಿದ್ದೀರಿ, ಹಂಗಾಗಿಷ್ಟೆಲ್ಲ ಖರ್ಚು ಮಾಡೋದಕ್ಕೆ ಮುಂದಾಗ್ತಾ ಇದ್ದೀರಿ. ಶ್ರೀರಂಗಪಟ್ಟಣ ದೇವಸ್ಥಾನದ ಬಳಿ ಕಾವೇರಿ ಆರತಿಯನ್ನ ಮಾಡಲಿ. ಮಂಡ್ಯದಲ್ಲಿ ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. 15,000ಕ್ಕಿಂತ ಹೆಚ್ಚಿನ ಜನ ಬದುಕ್ತಾ ಇದ್ದಾರೆ ಇವತ್ತು. ಇನ್ನು ಮುಂದಕ್ಕೆ ಅದು ಜಾಸ್ತಿ ಜನಸಂಖ್ಯೆ ಆಗುತ್ತೆ. ಅಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಸರ್ಕಾರಿ ಜಾಗಗಳನ್ನ ಮೀಸಲಿಟ್ಟು ಉಳಿದಂಥ ಒಂದು ಜಾಗನ ಜೊತೆಗೆ ರೈತರಿಂದ ನಾವು ಖರೀದಿ ಮಾಡ್ತೀವಿ ಅನ್ನೋ ಮಾತನ್ನ ಆ ದಿವಸಗಳಲ್ಲಿ ಹಾಡಿದರು. ಅದಕ್ಕೆ ಮುಂದೆ ಮಾಡಿರಂತೆ ಮೊದಲು ನೀವು ಹಕ್ಕುಪತ್ರ ಮತ್ತು ಕಂದಾಯ ಗ್ರಾಮ ಘೋಷಣೆ ಮಾಡಿ ಅಂತ ನಾನು ಹೇಳಿದ್ದು ನಿಜ. ಆದರೆ ಈ ಸರ್ಕಾರದ ಉದ್ದೇಶಗಳು ಗಮನಿಸ್ತಾ ಇದ್ದೀನಿ. ಅಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಜಾಗನ ತಮ್ಮ ವಶಕ್ಕೆ ತಗೊಂಡು ಆಗಲೇ ಖಾತೆನೂ ಮಾಡ್ಕೊಂಡಂಗೆ ಕಾಣ್ತಾರೆ ಪ್ರಾಧಿಕಾರಕ್ಕೆ. ಅದಕ್ಕೆ ಪ್ರಾವಿಷನ್ ಇಲ್ಲ. ಅವ್ರು ಮಾಡ್ಕೊಂಡಿರೋದು ತಪ್ಪಿದೆ ಕಾನೂನು ಪ್ರಕಾರ. ಒಂದು ಸಲ ಅದು ಹ್ಯಾಂಡ್ ಓವರ್ ಆಗಿರುವಾಗ ಪಂಚಾಯತಿಗೆ ಅದನ್ನು ವಾಪಸ್ ಪಡೆಯೋಕ್ಕೆ ಆ ಥರದ ಅಧಿಕಾರ ಇಲ್ಲ. ಅವರು ಕಾನೂನು ಪ್ರಕಾರ ಮಾಡಿರೋದು ತಪ್ಪಿದೆ. ಅದಕ್ಕೆ ಕಾನೂನೇ ಉತ್ತರ ಕೊಡಬೇಕಾಗತ್ತೆ. ಈ ಗೇಮ್ ಪಾರ್ಕ್ ಏನು ಮಾಡಬೇಕು ಅಂತಿದ್ದಾರೆ, ಅದು ಡ್ಯಾಮ್ ಎಕ್ಸ್ಟ್ರೀಮ್ ಪಕ್ಕ ಏನು ಜಾಗ ತೋರಿಸಿದ್ದಾರೆ ಅದಕ್ಕೆ ನನ್ನ ವಿರೋಧ ಇದೆ. KRS ಭಾಗದಲ್ಲಿ ಮಾಡ್ತೀವಿ ಅಂದರೆ ಮಾಡಿ, ಅದಕ್ಕೆ ಬೇರೆ ಜಾಗ ಹುಡುಕಿ. ಡ್ಯಾಮ್ ಪಕ್ಕದಲ್ಲಿ ಡ್ಯಾಮ್ ಸೆಕ್ಯೂರಿಟಿಗೆ ತೊಂದರೆ ಮಾಡೋ ನಿಲುವುಗಳು ತಗೊಳ್ಬೇಡಿ. ಮಾಡಿ, ಸ್ವಲ್ಪ ದೂರ ಬಂದು ಮಾಡಿ. ಅದೆಲ್ಲಿ ಬೇಕಾದ್ರೂ ಮಾಡ್ಬೋದು. ಒಂದು 5 ಕಿಲೋಮೀಟ್ರು ರೇಡಿಯೇಷನ್ನಲ್ಲಿ ಬರ್ತಕ್ಕಂಥ ಟೂರಿಸ್ಟು ಅಲ್ಲಿಗೂ ಹೋಗ್ತಾರೆ. ಆ ನೀರನ್ನ ಬಳಸ್ಕೊಳ್ಳಿ, ನಾವೇನು ಅದಕ್ಕೆ ಅಭ್ಯಂತರ ಇಲ್ಲ. ಆದರೆ ಆ ಡ್ಯಾಮ್ ಎಕ್ಸ್ಟ್ರೀಮ್ ಪಕ್ಕದಲ್ಲಿ ಮಾಡೋದ್ರ ಬಗ್ಗೆ ನನ್ನ ವಿರೋಧ ಇದೆ. KRSನಲ್ಲಿ 15,000ಕ್ಕಿಂತ